ಯೇಸು ಕ್ರಿಸ್ತನ ಪರಿಶುದ್ಧವಾದ ನಾಮಕ್ಕೆ ಸ್ತೋತ್ರವಾಗಲಿ. ಈ ದಿನ ಶರೀರ ಅಪೇಕ್ಷೆಯಿಂದ ದೂರವಿರಿ ಎಂಬ ಸಂಗತಿಯನ್ನು ಕುರಿತು ಧ್ಯಾನಿಸೋಣ. 2 ತಿಮೋಥೆಯ 2ನೇ ಅಧ್ಯಾಯ 22ನೇ ವಾಕ್ಯ. ನೀನು ಯೌವನದ ಇಚ್ಛೆಗಳಿಗೆ ದೂರವಾಗಿರು, ನೀತಿ, ವಿಶ್ವಾಸ, ಪ್ರೀತಿ ಮತ್ತು ಸಮಾಧಾನವನ್ನು ಸಂಪಾದಿಸುವುದಕ್ಕೆ ಶುದ್ಧ ಹೃದಯವುಳ್ಳವರಾಗಿ ಕರ್ತನನ್ನು ಬೇಡಿಕೊಳ್ಳುವುದರ ಸಂಗಡ ಪ್ರಯಾಸಪಡು. ವಿಶ್ವಾಸಿಗಳ ಆತ್ಮದ ವಿರುದ್ಧ ಯುದ್ಧವಿದೆ. ವಿಶ್ವಾಸಿಗಳು ಮತ್ತು ಕ್ರೈಸ್ತರು ತಮ್ಮ ಶರೀರದ ಆಸೆಗಳನ್ನು ಜಯಿಸಬೇಕು. ನಾವು ಈ ವಿಷಯಗಳನ್ನು ಗಂಭೀರವಾಗಿ ಪರಿಗಣಿಸಬೇಕು ಮತ್ತು ಯೋಸೆಫನಂತೆ ಕಟ್ಟುನಿಟ್ಟಾಗಿ ವ್ಯವಹರಿಸಬೇಕು. ಯಾಕೆಂದರೆ ಶಾರೀರಿಕ ಪಾಪವನ್ನು ಮಾಡಿದರೆ ದೊಡ್ಡ ಪರಿಣಾಮವನ್ನು ಎದುರಿಸಬೇಕಾಗುತ್ತದೆ. ಕ್ರಿಸ್ತನಲ್ಲಿದ್ದವರು ಶರೀರವನ್ನು ಶಿಲುಬೆಗೇರಿಸಿದರು ಎಂದು ಹೇಳುವ ಮೂಲಕ ಸತ್ಯವೇದ ನಮಗೆ ಸಹಾಯ ಮಾಡುತ್ತದೆ. ಯೇಸುವಿಗೆ ಸ್ತೋತ್ರ. ಪ್ರಿಯರೇ, ಪ್ರವಾಸಿಗಳು, ಪರದೇಶಸ್ಥರು ಆಗಿರುವ ನೀವು ನಿಮ್ಮ ಆತ್ಮದ ಮೇಲೆ ಯುದ್ಧ ಮಾಡುವ ಶಾರೀರಿಕ ಅಭಿಲಾಷೆಗಳಿಗೆ ದೂರವಾಗಿರಬೇಕೆಂದು ನಿಮ್ಮನ್ನು ಎಚ್ಚರಿಸುತ್ತೇನೆ ಎಂದು ಪೇತ್ರನು ಹೇಳುತ್ತಾನೆ. ಪೇತ್ರ ಮಾತಾಡಿದ ಶಾರೀರಿಕ ಅಭಿಲಾಷೆಗಳು ಮತ್ತು ಪಾಪದ ಭಾವೋದ್ರೇಕಗಳು ಕರ್ತನ ಇಚ್ಛೆಗೆ ವಿಧೇಯರಾಗದಂತೆ ನಮ್ಮ ಗಮನವನ್ನು ನಿರ್ದೇಶಿಸುತ್ತದೆ. ಆತ್ಮದ ವಿರುದ್ಧ ಹೋರಾಡುವ ಶಾರೀರಿಕ ಅಭಿಲಾಷೆಗಳಿಂದ ದೂರವಿರಬೇಕೆಂದು ನಾನು ನಿಮ್ಮನ್ನು ಒತ್ತಾಯಿಸುತ್ತೇನೆ. ವಿಶ್ವಾಸಿಗಳು ತಮ್ಮ ಮತ್ತು ಶರೀರ ಆತ್ಮದ ಶೋಧನೆಯ ನಡುವೆ ಅಂತರವನ್ನು ಇಡಬೇಕು ಎಂಬುದು ಇದರ ಅರ್ಥವಾಗಿದೆ. ಆಮೆನ್. ಶಾರೀರಿಕ ಅಭಿಲಾಷೆಗಳು ಕೇವಲ ನೈತಿಕತೆಯ ವೆಚ್ಚದಲ್ಲಿ ನಮ್ಮ ದೇಹದ ಆಸೆಗಳನ್ನು ಪೂರೈಸಲು ಬಯಸುವುದು ಮತ್ತು ನಮ್ಮ ಆತ್ಮಕ್ಕೆ ಒಳ್ಳೆಯದು ಎಂದರ್ಥ. ಅದು ವ್ಯಭಿಚಾರ, ಡ್ರಗ್ಸ್, ಮದ್ಯ ಅಥವಾ ಆಹಾರವಾಗಿರಬಹುದು. ನಮ್ಮ ಜೀವನದಲ್ಲಿ ಏಸು ವಹಿಸುವ ಪಾತ್ರದೊಂದಿಗೆ ಸ್ಪರ್ಧಿಸುವ ರೀತಿಯಲ್ಲಿ ದೈಹಿಕ ಅಗತ್ಯವನ್ನು ಪೂರೈಸುತ್ತದೆ. ಶಾರೀರಿಕ ಅಭಿಲಾಷೆಗಳಿಂದ ದೂರವಿರಲು 6 ಪ್ರಾಯೋಗಿಕ ಹಂತಗಳು. ಅವುಗಳು ಏನೇ ಇರಲಿ, ನೀವು ಯಾರೆಂಬುದನ್ನು ನೆನಪಿಡಿರಿ, ಯುದ್ಧದಲ್ಲಿ ಸೇರಿಕೊಳ್ಳಿರಿ, ಶೋಧನೆಯನ್ನು ಮೀರಿರಿ, ಕರ್ತನಾದ ಯೇಸು ಕ್ರಿಸ್ತನನ್ನು ಧರಿಸಿಕೊಳ್ಳಿರಿ, ದೇಹದ ಆಶೆಗಳನ್ನು ಪೂರೈಸುವುದಕ್ಕಾಗಿ ಚಿಂತಿಸಬೇಡಿ, ಪವಿತ್ರಾತ್ಮನನ್ನು ಅನುಸರಿಸಿ ನಡೆದುಕೊಳ್ಳಿರಿ. ಆಮೆನ್. ಶಾರೀರಿಕ ಬಯಕೆಗಳನ್ನು ಪೂರೈಸದೆ ಅದನ್ನು ನಿರಾಕರಿಸುವುದನ್ನು ಮುಂದುವರೆಸಿರಿ. ನೀವು ನಿಮ್ಮ ಮಾಂಸದ ಬಯಕೆಯನ್ನು ನಿರಾಕರಿಸದಿದ್ದರೆ ನಿಮ್ಮ ಆತ್ಮವನ್ನು ಕಳೆದುಕೊಳ್ಳಬಹುದು. ಮತ್ತೊಮ್ಮೆ ಇದು ಒಂದು ಸವಾಲಾಗಿದೆ, ಆದರೆ ನಾವು ದೇವರನ್ನು ಮೆಚ್ಚಿಸಲು ಬಯಸಿದರೆ ಇದು ಅವಶ್ಯಕವಾಗಿದೆ. ಆಮೆನ್. ಶಾರೀರಿಕ ಆಸೆಗಳನ್ನು ಕೊಲ್ಲುವುದು. ರೋಮಾಪುರದವರಿಗೆ ಬರೆದ ಪತ್ರಿಕೆ 13ನೇ ಅಧ್ಯಾಯ 14ನೇ ವಾಕ್ಯ. ದೇಹದ ಆಶೆಗಳನ್ನು ಪೂರೈಸುವುದಕ್ಕಾಗಿ ಚಿಂತಿಸದೆ ಕರ್ತನಾದ ಯೇಸು ಕ್ರಿಸ್ತನನ್ನು ಧರಿಸಿಕೊಳ್ಳಿರಿ. ಆಮೆನ್. ಕರ್ತನ ಕೃಪೆ ನಿಮ್ಮೆಲ್ಲರೊಂದಿಗಿರಲಿ.